ನಿನ್ನ ಕಣ್ಣು ಏನನ್ನು ನೋಡ್ತಾ ಇದೆ? ಆತ್ಮಿಕ ಮಗನಾಗಿ, ಮಗಳಾಗಿ, ಆತ್ಮಿಕ ಕುಟುಂಬವಾಗಿ ದೇವರನ್ನ ಆರಾಧನೆಗೆ ಬರುವಂಥ ನಾನು, ನೀವು, ನಮ್ಮ ಕಣ್ಣುಗಳು ಸರಿಯಾದದನ್ನು ನೋಡಬೇಕು. ಹಲ್ಲೆಲೂಯಾ. ದಾವೀದನು ಒಬ್ಬ ರಾಜನಾಗಿ ಹೀನ ಸ್ಥಿತಿಯಲ್ಲಿದ್ದವನ್ನ, ತಿಪ್ಪೆಯಲ್ಲಿದ್ದವನ, ಅಂದರೆ ಕುರಿ ಕಾಯ್ತಿದ್ದವನ್ನ ದೇವರು ರಾಜನಾಗಿ ತಂದಿಟ್ಟ ಮೇಲೆ ದಾವೀದ ಏನನ್ನು ನೋಡ್ತಿದ್ದಾನೆ? ಪಾಪವನ್ನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಿಮ್ಮ ಕಣ್ಣುಗಳು ಏನನ್ನು ನೋಡ್ತಾ ಇದೆ? ಹಲ್ಲೆಲೂಯಾ. ಎಷ್ಟೋ ಜನ ಅವರ ಕಣ್ಣುಗಳು ಧಾರಾವಾಹಿ ನೋಡ್ತಾ ಇರ್ತದೆ, ಅವರ ಕಣ್ಣುಗಳು ಪಿಕ್ಚರ್ಗಳು ನೋಡ್ತಾ ಇರ್ತದೆ, ಅವರ ಕಣ್ಣುಗಳು ಬೇರೆ ಬೇರೆ ಸುದ್ದಿಗಳನ್ನ ನೋಡ್ತಾ ಇರ್ತದೆ. ಹಲ್ಲೆಲೂಯಾ. ದೇವರನ್ನು ನೋಡದೆ ಏನನ್ನು ನೋಡ್ತಾ ಇದ್ದೀವಿ? ದಾವೀದನು ತಪ್ಪು ಮಾಡ್ದ, ಪಶ್ಚಾತ್ತಾಪ ಪಟ್ಟ, ಅದಕ್ಕೆ ಶಿಕ್ಷೆಗಳು ಅನುಭವಿಸ್ದ. ಹಲ್ಲೆಲೂಯಾ. ಈಗ ಒಂದು ಕೀರ್ತನೆ ರಚಿಸ್ತಿದ್ದಾನೆ. ಕೀರ್ತನೆ 121 ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ, ನನಗೆ ಸಹಾಯ ಎಲ್ಲಿಂದ ಬರ್ತದೆ? ಇನ್ನು ಮುಂದೆ ನಾನು ಕಣ್ಣೆತ್ತಿ ಯಾವ ಕೆಟ್ಟ ದೃಶ್ಯನೂ ನೋಡಲ್ಲ. ನನ್ನ ಕಣ್ಣಿನೊಟ್ಟಿಗೆ ಒಂದು ಒಡಂಬಡಿಕೆಯನ್ನು ಮಾಡ್ಕೊಳ್ತೀನಿ. ನನ್ನ ಕಣ್ಣು ದೇವರನ್ನು ಮಾತ್ರ ನೋಡ್ತದೆ, ನಾನು ದೇವರ ಕಡೆಗೆ ಮಾತ್ರ ನನ್ನ ಕಣ್ಣನ್ನು ಎತ್ತುತ್ತೀನಿ ಅಂತ ಹೇಳ್ತಾನೆ. ಏನಂತ ಹೇಳ್ತಾನೆ? ಕೀರ್ತನೆ 121 ಅಧ್ಯಾಯ 1 ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನಗೆ ಸಹಾಯವು ಎಲ್ಲಿಂದ ಬರ್ತದೆ? ಭೂಮಿ ಆಕಾಶವನ್ನು ಉಂಟು ಮಾಡಿದಂಥ ಯೆಹೋವನಿಂದ ನನಗೆ ಸಹಾಯ ಬರ್ತದೆ. ಈಗ ದಾವೀದ ಹೇಳ್ತಿದ್ದಾನೆ, ನನ್ನ ಕಣ್ಣಿನಲ್ಲಿ ಲೋಕವನ್ನು ನೋಡಲ್ಲ, ನನ್ನ ಕಣ್ಣಿನಿಂದ ನಾನು ಪ್ರಪಂಚ ಪಾಪಗಳನ್ನು ನೋಡಲ್ಲ, ನನ್ನ ಕಣ್ಣಿನಿಂದ ನನಗಿರುವಂಥ ಐಶ್ವರ್ಯಗಳನ್ನ ನೋಡಲ್ಲ, ನನ್ನ ಕಣ್ಣಿನಿಂದ ಸುಂದರವಾಗಿರುವಂಥ ನನ್ನ ಪಟ್ಟಣದಲ್ಲಿ ಸುಂದರವಾಗಿರುವ ಯಾವ ಧರ್ಮಪತ್ನಿ ಆಗಲಿ, ಯಾವ ಹುಡುಗಿರಾಗಲಿ ನಾನು ನೋಡಲ್ಲ, ನನ್ನ ಕಣ್ಣುಗಳು ದೇವರನ್ನೇ ನೋಡುತ್ತದೆ ಅಂತ ಹೇಳ್ತಿದ್ದಾನೆ. ಹಲ್ಲೆಲೂಯಾ. ನಿನ್ನ ಕಣ್ಣು ಏನು ನೋಡು? ನಮ್ಮ ಕಣ್ಣು ಯಾವಾಗಲೂ ಪಕ್ಕದ ಮನೆಯವ್ರು ನೋಡ್ತದೆ, ನಮ್ಮ ಕಣ್ಣುಗಳು ಯಾವಾಗಲೂ ಅನ್ಯರು ನೋಡ್ತದೆ. ಅವ್ರು ನೋಡು ಎಷ್ಟು ಸಂಪಾದಿಸ್ತಿದ್ದಾರೆ, ಅವ್ರು ನೋಡು ಎಷ್ಟು ಚೆನ್ನಾಗಿದ್ದಾರೆ, ಅವ್ರ ಮಕ್ಕಳು ನೋಡು, ಅವ್ರು ಎಂತೆಂಥವ್ರಿಗೆ ಮದುವೆ ಆದ್ರು ನೋಡ್ರು, ಅವರೆಲ್ಲ ಬೈಕ್ ಮೇಲೆ 3 ಜನ ಬಾಯ್ ಫ್ರೆಂಡ್ ಇಟ್ಕೊಂಡು ಅಡ್ಡಾಡಿದ್ರು. ನೋಡು ಎಂಥ ಹುಡುಗ ಸಿಕ್ಬಿಟ್ಟ, ನಾವು ದೇವರು ಅಂತಿದ್ದೀವಿ, ನಮಗೆ ಒಳ್ಳೆ ಸಿಗದೇನೆ, ನಮ್ಗೆ ಒಂದು ಹುಡುಗ ಒಂದು ಹುಡುಗಿ ಸಿಗದಂಗೆ ಒದ್ದಾಡ್ತಾ ಇದ್ದೀವಿ ಇನ್ನೂ ಪ್ರಾರ್ಥನೆ ಮಾಡಿಕೊಂಡು. ನಿನ್ನ ಕಣ್ಣು ಏನನ್ನು ನೋಡ್ತಾ ಇದೆ? ಲೋಕ ಜನರನ್ನು, ಸೈತಾನನ ಆರಾಧಿಸುವಂಥ ಜನರನ್ನ, ಅವರ ಹೊಗಳಿಕೆಗಳನ್ನ, ಅವರ ಸೌಂದರ್ಯವನ್ನು ಅವರು ಕೊಂಡುಕೊಳ್ತಾರೋದನ್ನು ನೋಡ್ತಾ ಇದ್ದೀರಾ? ನಿಮ್ಮ ಮನಸ್ಸು ಮೋಸಕ್ಕೆ ಒಳಗಾಗ್ತದೆ. ಸೈತಾನ ನಿಮ್ಮನ್ನು ಮೋಸಪಡಿಸ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನಿನ್ನ ಕಣ್ಣು ನೆಟ್ಟಗಿದ್ದರೆ ದೇಹವೆಲ್ಲ ನೆಟ್ಟಗಿರ್ತದೆ. ಹಲ್ಲೆಲೂಯಾ. ಪರಪುರುಷ ಸ್ತ್ರೀಯನ್ನು ನೋಡಿ ಸುಂದರವಾಗಿದ್ದಾಳಲ್ಲಪ್ಪ, ದೇವರನ್ನು ಉಂಟು ಮಾಡಿದೆಯಲ್ಲ ಅಂತ ಹೇಳಿ ನೋಡಿ ಹೋಗೋ ತಪ್ಪಲ್ಲ. ಆದರೆ ಆಕೆನ ನೋಡ್ತಾ, ಆಕೆ ಅಂಗಾಂಗಗಳನ್ನು ನೋಡೋದು, ಮತ್ತೆ ನೋಡ್ತಾ ಇರೋದು, ಅದು ವ್ಯಭಿಚಾರ. ಕಣ್ಣಿನೊಂದಿಗೆ ಒಂದು ಒಡಂಬಡಿಕೆ ಇರಬೇಕು. ನನ್ನ ಕಣ್ಣುಗಳು ನನ್ನ ದೇವರನ್ನು ನೋಡಬೇಕು, ನನ್ನ ಕಣ್ಣುಗಳಲ್ಲಿ ಪರಿಶುದ್ಧತೆ ಇರಬೇಕು, ನನ್ನ ಕಣ್ಣುಗಳು ಅದ್ಭುತಗಳನ್ನು ನೋಡಬೇಕು. ದಾವೀದನು ಹೇಳ್ತಿದ್ದಾನೆ, ಅಯ್ಯೋ ನನ್ನ ಕಣ್ಣೆತ್ತಿ ನಿನ್ನ ಪರ್ವತ ಕಡೆಗೆ ನೋಡ್ತೇನೆ, ಅಂದರೆ ನಾನು ಕಣ್ಣೆತ್ತಿ ನನಗೆ ಸಹಾಯ ಮಾಡುವ ದೇವರನ್ನು ನೋಡ್ತೀನಿ. ನನಗೆ ಕಣ್ಣೀರಲ್ಲಿದ್ದಾಗ ನನಗೆ ಸಹಾಯ ಮಾಡ್ತಾ ದೇವರು ನೋಡ್ತೀನಿ. ನನ್ನ ಪಾಪದಲ್ಲಿದ್ದಾಗ ಬಿಡುಗಡೆ ಮಾಡಿ ನಾನು ಕ್ಷಮಿಸಿ ತನ್ನ ಮಗಳಾಗಿ ಮಾರ್ಪಡಿಸಿದಂಥ ಯೇಸುವನ್ನು ನಾನು ನೋಡ್ತೇನೆ. ನಾನು ದೇವದಲ್ಲಿ ಮಂತ್ರದಲ್ಲಿ ಕಟ್ಟಲ್ಪಟ್ಟಾಗ ನಾನು ಬಿಡುಗಡೆ ಮಾಡಿ ನನ್ನ ಸುಖವಾಗಿ ತಂದಂಥ ಆ ಯೇಸುವನ್ನು ನೋಡಿ ನಾನು ಸ್ತುತಿಸ್ತೀನಿ. ನನ್ನ ಬಡತನ, ದರಿದ್ರನ ಶಾಪವನ್ನು ತೆಗೆದಂಥ ಆ ದೇವರನ್ನು ನೋಡಿ ನಾನು ಸ್ತುತಿಸ್ತೀನಿ. ಎಷ್ಟು ಜನ ಹೇಳಿ ಈ ಥರ ದೇವರನ್ನು ಸ್ತುತಿಸ್ತಿದ್ದೀರಿ? ನಿಮ್ಮ ಕಣ್ಣುಗಳು ದೇವರ ಉಪಕಾರಗಳನ್ನ ನೋಡಬೇಕು, ದೇವರು ಮಾಡಿದ ಒಳ್ಳೆತನಗಳನ್ನ ನೋಡಬೇಕು. ನಿನ್ನ ಕಣ್ಣುಗಳು ದೇವರು ನಿನ್ನ ಜೀವಿತಗಳಲ್ಲಿ ಏನೆಲ್ಲ ಅದ್ಭುತ ಮಾಡಿದ್ದಾನೆ, ಏನೆಲ್ಲ ನಿನಗೆ ಬಿಡುಗಡೆ ಕೊಟ್ಟಿದ್ದಾನೆ, ನೀನು ಇವತ್ತು ಏನು ಸಮಾಧಾನವಾಗಿ ಸಂತೋಷವಾಗಿದ್ದೀಯೋ, ಹೇಗೆ ಸುರಕ್ಷಿತವಾಗಿದ್ದೀಯೋ, ದೇವರು ನಿನ್ನ ಜೀವಿತದಲ್ಲಿ ಏನೆಲ್ಲ ಅದ್ಭುತಗಳು ಮಾಡಿದ್ದಾನೋ ಅದನ್ನು ನಿನ್ನ ಕಣ್ಣುಗಳು ನೋಡಿ ದೇವರನ್ನು ಸ್ತುತಿಸ್ಬೇಕು. ಅಪ್ಪ, ರಾತ್ರಿ ಆಯಿತು ಅಂತಂದರೆ ಜೀವ ಕೈಯಲ್ಲಿ ಇಟ್ಕೊಂಡು ಮಲಗ್ತಾರೆ. ದೇಶದಲ್ಲಿ ಯುದ್ಧ ನಡೀತೈತಪ್ಪ, ಆದರೆ ನಾವು ಯಾವಾಗ ಬೇಕಾದ್ರೆ 3 ಹೊತ್ತು ಉಂಡು ತಿಂದು ನಿದ್ರೆ ಮಾಡ್ತಾ ಇದ್ದೀವಿ. ಇದು ನಿನ್ನ ಕೃಪೆ. ಹಲ್ಲೆಲೂಯಾ. ಒಂದು ವೇಳೆ ನಿಮ್ಮನ್ನೇನಾದ್ರು ಇರಾನ್ ದೇಶದಲ್ಲಿ ಏನಾದ್ರು ಸೃಷ್ಟಿ ಮಾಡಿದರೆ ದೇವರು ಹೆಂಗಿರ್ತಿತ್ತು? ಹಲೋ, ಅರ್ಥ ಐತೈತ್ರ? ನಿಮ್ಮನ್ನು ಒಂದು ವೇಳೆ ದೇವರು ಇರಾನ್ ದೇಶದಲ್ಲಿ ನಿಮ್ಮನ್ನು ಸೃಷ್ಟಿ ಮಾಡಿದರೆ ಹೆಂಗಿರ್ತಿತ್ತು? ಇಷ್ಟೊತ್ತು ನೆಮ್ಮದಿಯಾಗಿ ಕೂತ್ಕೊಳ್ಳೋಕಾಯ್ತಿದ್ಯಲ್ಲ ನೀವು. ಒಂದು ವೇಳೆ ಗಾಜಾ ಪಟ್ಟಣದಲ್ಲಿ ನೀವು ಉಂಟು ಮಾಡಿದರೆ ಅಲ್ಲಿ ಸೂರ್ಯ ಎಲ್ಲ ಕೆಡವಲ್ಪಟ್ಬಿಟ್ಟೈತೆ, ಅನ್ನ ನೀರಿಗೂ ದಿಕ್ಕಿಲ್ಲ, ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ಮಣ್ಣು ತಿಂತಿದ್ದಾರೆ. ಅರ್ಥ ಐತೈತ್ರ? ನಮ್ಮ ಕಣ್ಣುಗಳು ಏನನ್ನು ನೋಡಬೇಕು? ದೇವರು ನಮ್ಮನ್ನು ಹೇಗೆ ಕರೆದ, ಎದಕ್ಕಾಗಿ ಕರೆದ,
ಏನು ಆಶೀರ್ವಾದ ಕೊಟ್ಟ, ಏನು ಬಿಡುಗಡೆ ಕೊಟ್ಟ, ಎಂಥ ಸಮಾಧಾನ ನಮ್ಮ ನಡೆಸ್ತಿದ್ದಾನೆ ಅದು ನೋಡ್ಬೇಕು. ಇವತ್ತು ಅನೇಕರ ಕಣ್ಣುಗಳು ಬರೀ ಕೊರತೆಗಳು ನೋಡೋದು, ಬರೀ ಬಲಹೀನತೆಗಳು ನೋಡೋದು, ಇನ್ನೂ ಪ್ರಾರ್ಥನೆಗೆ ಉತ್ತರ ಬಂದಿಲ್ಲ ಅನ್ನೋದನ್ನು ನೋಡೋದು, ಬರೀ ಕಷ್ಟಗಳೇ ನೋಡ್ತಾ ಕೂತಿರ್ಬಾರ್ದು. ನಿನ್ನ ಕಣ್ಣುಗಳು ದೇವರ ಉಪಕಾರಗಳನ್ನ ನೋಡಬೇಕು, ದೇವರ ಮಹಿಮೆನ ನೋಡಬೇಕು, ದೇವರ ಅದ್ಭುತಗಳು ನೋಡಬೇಕು. ಆತನಿಗೆ ಯಾವ್ದು ಇಷ್ಟ ಇಲ್ಲ ಅದನ್ನು ನಾವು ನೋಡಬೇಕು. ನಾವು ಕಣ್ಣಿನೊಟ್ಟಿಗೆ ಒಡಂಬಡಿಕೆ ಮಾಡ್ಕೋಬೇಕು. ನನ್ನ ಕಣ್ಣು ಶುದ್ಧಿಪಡಿಸ